ಚಿನ್ನು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು 7 ಕಾಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಕೃತು ಭಾಳ ತಲೆ ಕೆಡಿಸ್ಕೊಳ್ಳೋಣ, ಯಾಕಂದರೆ ಫ್ಯಾಮಿಲಿ ಟ್ರೀನ ಮೆಂಬರ್ಸ್ ಫೋಟೋನ ಅಂಟಿಸ್ಕೊಂಡ್ಬರ್ಬೇಕು. ಇದು ರಾತ್ರಿ ಆಗಲಿಲ್ಲ. ಇದು ಹೋಮ್ವರ್ಕ್ ಅವಳೇ ಕಾನ್ವೆಂಟಲ್ಲೇ ಮಾಡ್ಕೊಂಡು ಬಂದಿದ್ಲು. ಹಾಗಾಗಿ ನಮ್ಮ ಚಾನದು ಹಳೆಯ ಫೋಟೋ ಸಿಕ್ತು ನೋಡಿ. ಅವ್ರದ್ದು ಇವಾಗಿನ ಫೋಟೋ ಇಲ್ಲ. ಇದು ಮೋಸ್ಟ್ಲಿ ಒಂದು 8-9ನೇ ಕ್ಲಾಸಲ್ಲಿ ಇರೋವಂತಹ ಫೋಟೋ. ಇದು ಸಂತದ್ದು, ಇದು ನಂದು, ಇದು ಅಮ್ಮ ಅಪ್ಪಾಜಿದು. ಇಷ್ಟೇ ಜನ. ಇನ್ನು ಚಿಕ್ಕಪ್ಪನ ಫೋಟೋನೂ ಇಲ್ಲ. ಚಾಂದು ಫೋಟೋ ಅದನ್ನೇ ಅಣ್ಸಮ್ಮ ಪರವಾಗಿಲ್ಲ ಅಂತ ಹೇಳಿ ಎತ್ಕೊಬಂದವಳೆ. ಸೊ ಇದು ಈಗ ಆರ್ಡ್ರ್ ವೈಸು ನಾನು ಜೋಡಿಸ್ತೀನಿ. ಕೃತು ಸುಮ್ಮನೆ ಹಾಗೆ ಜೋಡಿಸ್ಬಿಟ್ಟಿದ್ದಾಳೆ. ಚಿನ್ನು ಎಲ್ರಿಗೂ ಕಾಫಿ ಆಯ್ತಾ ಕೇಳಿ. ಚಿನ್ನು ಲಡ್ಡು ಮಾತಾಡಲ್ಲ ನೀನು. ನಿನ್ನ ಫೋಟೋನೂ ಇಲ್ಲ ಬಂಗಾರ. ಹೊಡ್ಸಲ್ಲ ಸುಮ್ಮನಿರು ಫೋಟೋನ. ಮುಗಿದು ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದೆ. ತುಂಬ ದಿನ ಆಗಿತ್ತು. ಮನೆಗೆ ಬಂದರೆಲ್ಲ ಗುಲಾಬಿನ ಅಲ್ಲಿ ಹಾಕಿದ್ದೀನಿ. ಅದೇ ಕೀ ಅಂತೂ ಇಟ್ಟಿರ್ತಾರೆ ಗೆಸ್, ಅದೊಂದು ಒಳ್ಳೆ ಕೆಲಸ. ವಾಶ್ರೂಮಿಗೆ ಬೇರೆ ಹೋಗ್ಬೇಕಿತ್ತು. ಮತ್ತು ನೆನ್ನೆ ಬೀರಲ್ಲಿ ಬಟ್ಟೆ ಜೋಡಿಸಿದ್ನೋ ನನ್ನೊಂದು ಟಾಪ್ ಕಾಣ್ತಾ ಇಲ್ಲ. ಇಲ್ಲೇನಾದರೂ ಈ ಬೀರಲ್ಲಿ ಇಟ್ಟನ ನನ್ನ ಬೀರಲ್ಲಿ ಅಂತ ಚೆಕ್ ಮಾಡಬೇಕಿತ್ತು. ಅದಕ್ಕೆ ಬಂದೆ. ಆ ಮನೇಲಿಲ್ಲ ಅಂದರೆ ಈ ಮನೇಲಿರುತ್ತೆ, ಈ ಬೀರಲ್ಲಿ. ಬನ್ನಿ, ನನ್ನ ಫೋಟೋ ಯಾಕೆ ಮನಿಕೊಂಡಿರ್ತದೆ. ಬಂದಾಗೆಲ್ಲ ಬರೀ ನಂದಿದೆ ಹಣೆ ಬರ. ಫೋಟೋ ಸರಿ ಮಾಡೋ ಹಣೆ ಬರ. ಜೊತೆಲಾರು ಇರೋಕ್ಕಾಗಲಿಲ್ಲ ಅಂದರೆ ಫೋಟೋದಲ್ಲಾರು ಜೊತೆಲಿರೋಣ ಅಂದರೆ ಅದೃಷ್ಟ ಇಲ್ಲ. ಟಾಪ್ ಎಲ್ಲೋ ಮಿಸ್ ಆಗಿದೆ. ಇಲ್ಲ, ಇದೊಂದು ಸೀರೆ ಇತ್ತು, ಇಲ್ಲಿ ಬ್ಲೌಸ್ ಹೊಲ್ಸೋಣ ಅಂಥೇಳಿ ತೊಗೋತಾ ಇದ್ದೀನಿ. ಟೋಪಿ ಇತ್ತು, ಹೆಂಗಿರೋ ಗಾಡಿ ಓಡಿಸ್ತೀನಿ, ಲೈಕ್ ಟೋಪಿ ಹಾಕೊಂಡು ಹೋಗ್ತೀನಿ. ಹೀಟ್ರ್ ಇಲ್ಲಿ ತಂದು ಇಟ್ಕೊಂಡಿದ್ದೆ. ಆ ಹೀಟ್ರನ್ನು ಕೂಡ ನಮ್ಮ ಮನೆಗೆ ತೊಗೊಂಡೋಗ್ತಾ ಇದ್ದೀನಿ ವಾಪಸ್ಸು. ಫ್ರೆಂಡ್ಸ್, ಇವಾಗ ಹೋಗೋಣ ಮನೆಗೆ, ನಮ್ಮ ಅಮ್ಮನ ಮನೆಗೆ. ತುಂಬ ದಿನ ಆಗಿತ್ತು ಬಂದಿರಲಿಲ್ಲ. ಬಟ್ ಆ ಟಾಪ್ ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ನನ್ನ ತಂಗಿ ಏನಾದರೂ ಹಾಕ್ಕೊಂಡು ಹೋಗಿದ್ದಾಳೆ ಅನಿಸುತ್ತೆ. ನಾನಿವಾಗ ಗುಲಾಬಿ ತೊಗೊಂಡ್ಬಂದರು ಹೋಗ್ತೀನಿ. ಬನ್ನಿ. ಇನ್ನು ಇವತ್ತು ವೀಡಿಯೋ ಬೇರೆ ಅಪ್ಲೋಡ್ ಮಾಡಿಲ್ಲ ನಾನು. ತುಂಬ ಕೆಲಸ ಇದೆ ಗೈಸ್. ಏನು ಮಾಡ್ತೀರಾ, ಎಲ್ಲ ಮ್ಯಾನೇಜ್ ಮಾಡಬೇಕು, ಏನೂ ಮಾಡೋ ಹಾಗಿಲ್ಲ. ಸಾಲಿಗೆ ಬಂದೆ. ಕೂತುಗೆ ಏನೋ ಚಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ABCD ಚಾರ್ಟು. ಅದಕ್ಕೆ ಡ್ರಾಯಿಂಗ್ ಶೀಟ್ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಇವಾಗ ಡ್ರಾಯಿಂಗ್ ಶೀಟ್ ತೊಗೊಂಡು ಊರಿಗೆ ಹೋಗೋಣ ಬನ್ನಿ. ತೊಗೊಂಡೆ. ಯಾವ ಕಲರ್ ಬೇಕು ಅಂದರೆ ಯಾವುದೋ ಕೊಡಿ ಅಂತ ಹೇಳಿದೆ. ನಾನು ಗುಲಾಬಿಯಲ್ಲಿ ನಿಂತವಳೆ. ಈಗ ಗೋಬಿ ನೋಡ್ಬಿಟ್ನಾ, ಗೋಬಿ ತೊಗೋಬೇಕು ಅನ್ನಿಸ್ತೈತೆ. ನನ್ನ ತಂಗಿಗೆ ಗೋಬಿ ಅಂದರೆ ಇಷ್ಟ. ಮನೆಗೇ ಒಂದು ಪ್ಲೇಟ್ ಫುಲ್ ಗೋಬಿ ಕಟ್ಟಿಸ್ಕೊಂಡು ಹೋಗೋಣ ಬನ್ನಿ. ಇವಾಗ ತುಂಬ ಘಮ ಬರ್ತಿತ್ತು ಗೋಬಿ, ಅದಕ್ಕೆ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಒಂದು ಪ್ಲೇಟ್ ಹೇಳಿದ್ದೀನಿ ಪಾರ್ಸಲ್ಗೆ. ಈಗ ಗೋಬಿ ಪಾರ್ಸಲ್ ಆಗ್ತಿದ್ದಂಗೆ ಹೋಗೋಣ ಮನೆಗೆ. ಈವ್ನಿಂಗ್ ನಾನು 5:20 ಆಗೇ ಹೋಯ್ತು, ಟೈಮ್ ಆಗೋಯ್ತು. ಆ ವಿಡಿಯೋ ಅಪ್ಲೋಡ್ ಮಾಡೋಕೆ ಕೂತ್ಕೊಂಡ್ಬಿಟ್ಟೆ. ನೆಟ್ ಖಾಲಿಯಾಗಿ 1.5 ಗಂಟೆ ಅಪ್ಲೋಡ್ ಆಗಿದೆ. ಎಷ್ಟು ಪೇಷನ್ಸ್ ಇರಬೇಕಲ್ವಾ. ನಾನು ಹಳೆ ಫೋಟೋಸ್ ಯಾವುದೋ ನೋಡ್ತಾ ಇದ್ದೆ, ವೀಡಿಯೋ ಮಾಡಿಟ್ಟಿದ್ದು ಕ್ಲಿಪ್ಪಿಂಗ್ಸ್ನ ಅಪ್ಲೋಡೇ ಮಾಡಿರಲಿಲ್ಲ ಇನ್ಸ್ಟಾಗ್ರಾಮ್ಗೆ. ಅದು ಅಪ್ಲೋಡ್ ಮಾಡೋಕೆ ಹೋದಾಗ ಆ ಸೀರಿಯಲ್ ನಾನು ಸಣ್ಣನೇ ಇದ್ದೀನಿ, ಕೆನ್ನೆ ಎಲ್ಲ ಒಳಗೆ ಹೋಗೈತೆ ನೋಡಿ. ಇವಾಗ ಎಷ್ಟು ದಪ್ಪಕ್ಕೆ ಹೆಂಗೆ ಹೋಗ್ಬಿಟ್ಟಿದ್ದೀನಿ. ಸೊ ಕೆಲವು ದಿನ ಸಣ್ಣ ಆಯ್ತೀನಿ, ಕೆಲವು ದಿನ ದಪ್ಪ ಆಯ್ತೀನಿ. ಹಾಗೆ ಹೊಟ್ಟೆ ಹಸುವು ಆಗ್ತಿತ್ತು. ಮಧ್ಯಾಹ್ನ ಗೋಬಿ ತಂದಿದ್ದನ್ನ ಒಂದು ಪ್ಲೇಟ್ ತಂದಿದ್ದೆ. ಎಲ್ಲರೂ 4 ಪೀಸ್ ತಿಂದು. ಈಗ ಹೊಟ್ಟೆ ಹಸುವು ಆಗ್ತಿತ್ತು, ಊಟ ಮಾಡೋಣ ಅಂತ ಹೇಳಿದ್ರೆ ತರಕಾರಿ ಸಾಂಬಾರು ಐತೆ, ರೈಸ್ ಇಲ್ಲ. ನನ್ನ ಫೋನಲ್ಲ, ಚಾನಮ್ಮನ ಫೋನ್ ಹಾಕಿಸ್ಕೋ. ಈಗ ನಾನೇನು ಮಾಡೋಣ, ಆಫೀಸ್ ಫೋನ್ ತೊಗೊಂಡೋಗು. ಹೊಟ್ಟೆ ಹಸುವು ಆಗ್ತಾ ಇದೆ, ಅದಕ್ಕೆ ತಿನ್ನೋಣ ಅಂದ್ಕೊಂಡು ಅದಕ್ಕೆ ಮೊಟ್ಟೆಯಲ್ಲಿ ಹಾಗೆ ಆಮ್ಲೆಟ್ ಥರ ಹಾಕೋತಾ ಇದ್ದೀನಿ. ಅಲ್ಲ ಆಚೆ ಕಡೆ ಐತಿ ನೋಡು. ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋಷ್ಟು ನನಗೆ ಆಗ್ತಾ ಇಲ್ಲ, ಅದಕ್ಕೆ ಬರೀ ಪುಂಪುಡಿ ಖಾರದ ಪುಡಿ ಹಾಕೋತಾ ಇದ್ದೀನಿ. ಮೊಟ್ಟೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಹಸು ಆಗ್ತಾ ಇದೆ. ನಾನು ಏನೇನೋ ಹೊಸ್ದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲೇ. ಅದ್ರ ಬಗ್ಗೆ ನನ್ನ ಫ್ರೆಂಡುಗೆ ಗೊತ್ತಿತ್ತು. ಅವರಿಗೆಲ್ಲ ಕಾಲ್ ಮಾಡ್ಕೊಂಡು ಮಾತಾಡಿಕೊಂಡು ವಿಡಿಯೋ ಬೇರೆ ಅಪ್ಲೋಡ್ ಆಗ್ತಿರ್ಲಿಲ್ಲ. ಅದನ್ನು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ನ. ನಾನು ಹೊಟ್ಟೆ ಬಗ್ಗೆನೇ ಯೋಚನೆ ಮಾಡಲಿಲ್ಲ. ಈಗ ನೋಡೋರು ಹೊಟ್ಟೆ ಹಸು ಆಯ್ತೈತೆ. ಹೊಟ್ಟೆಗೆ ತಿಂದರೆ ತಾನೇ ತಲೆಗೆ ಐಡಿಯಾ ಬರೋದು. ಬನ್ನಿ ಇವಾಗ ತಿನ್ನೋಣ. ಸಂಜೆಗೆ ಮೊಟ್ಟೆನೇನಾದರೂ ಆಫೇ ಮಾಡಿಲ್ಲ ಗುರು. ಈಗ ತಿಂದರೆ ಸ್ವಲ್ಪ ಲೈಟಾಗಾದರೂ ಹೊಟ್ಟೆ ತುಂಬುತ್ತೆ. ಅಲ್ಲಿ ಕೃತಾಗ್ನ ಆಚೆ ಕಡೆ ಹಾಡು ಹಾಕಿಸ್ಕೊಂಡು ಕುಣಿತಾವಳು ನೋಡಿ, ಚಿದು ಅವಳು ಎಲ್ಲ. ನಾನು ತಿಂದ್ಬಿಟ್ಟು ಫೋನ್ ಚಾರ್ಜ್ ಇಲ್ಲ, ಫೋನ್ ಚಾರ್ಜ್ ಹಾಕ್ಬಿಟ್ಟು ನಾನು ಆಚೆಗೇ ಹೋಗ್ತೀನಿ ಇವಾಗ ಅವ್ರ ಜೊತೆಗೇನೆ. ಈಗ ನಾನು ನಿಮ್ದಿಗೆ ಮನೆ ಕೊಡೋಕ್ಕೂ ಕೊಡ್ತಾ ಇಲ್ಲ. ಕಾಲು ಚೈನ್ ಬಿಚ್ಕೋತಾವಳು.
ನನ್ನ ಕಾಲಿಗೆ ಒಂದು ನಂದು ಫ್ರೆಂಡ್ಸ್ ಇದು ಕಾಲ್ ಚೈನ್ ಅಂಡ್ ಅವಳೇ ಹಾಕಿದ್ಲು ಸುಮಾರು ತಿಂಗಳಿಂದ. ಮದ್ವೆ ಒಂದ್ 4 ತಿಂಗಳಿಂದಾನೇ ಹಾಕಿದ್ಲು. ಮದ್ವೆ ಸುಮಾರು ದಿನ ಆಯ್ತು ಏನಾಗಿದ್ದ. ಸೊ ನಾನ್ ಹಾಕೋಬೇಕು ಇವಾಗ. ಆಗೋಗಿ ಬಿಚ್ಕೊಂಡೆ. ಮೈ ಫೇವರೇಟ್, ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಎಲ್ಲ ಇಷ್ಟಪಟ್ಟೆ ತಗೊಳ್ಳೋದಕ್ಕತ್ತೆ. ಇದೇ ತರ ಬೇಕು ಅಂತ ತಗೊಂಡಿದ್ದ. ಅಮ್ಮ ಬೇರೆ ತರ ತಗೋ ಅಂತು, ಬಟ್ ನಾನು ಹಿಂಗೆ ಗುಂಡಿರೋದ್ ಬೇಕು ಅಂತ ತಗೊಂಡೆ. ನೀನೇನವ ಶ್ರೀಮಂತೆ, ದುಡಿವಾಗ ಶ್ರೀಮಂತೆ. ಈಗ ನಾನೇ ಬಡಪ. ನಿಂದೆ 1,000 ಎದುರಿಸಿಲ್ವಾ? ಅಲ್ಲೇ ಹಾಕ್ಲೆ 500 ರೂಪಾಯಿ ಹಾಕ್ತೀನಿ. ರಿಕ್ವೆಸ್ಟ್ ನನ್ನ ಹತ್ರ ಆರ್ಡರ್ ಎಲ್ಲ ನಡೆಯಲ್ಲ. ನಾನೀಗ ಆರ್ಡರ್ ಮಾಡ್ತಾ ಇದೀನಿ. ಮತ್ತೆ ಪಕೋಡ ಮಾಡ್ಕೊಡ್ತೀನಿ. ಒಂದು 5 ನಿಮಿಷ ಬರ್ತೀನಿ. ರವೆ ಏನಾಯ್ತು? ಏನೂ ಆಗಿಲ್ವಾ? ಅಯ್ಯೋ ತಾಯಿ, ರವೆ ಇಟ್ಬಿಟ್ಟು ಆಡ್ಲಾಡ್ಸ್ಕೊಂಡಿಲ್ಲ ಗಂದೊಳಗೆ. ರವೆ ಏನಾಗೋದೋ ಗೊತ್ತಿಲ್ಲ. ಫ್ರೆಂಡ್ಸ್ ಟೈಮ್ ನೋಡಿ, 6 ಕಾಲಾಗಿದೆ. ನಾನು ಕರ್ಸಿವ್ಗೆ ABCD ಈ ಥರ ಚಾರ್ಟ್ ಮಾಡ್ಕೊಬರಕ್ಕೆ ಹೇಳಿದ್ರು ಕೃತಾಗ. ನನಗೆ ಅವರು ಇಬ್ಬರು ರವೆ ಉಂಡೆ ಮಾಡ್ತಿದ್ದಾರೆ. ಏನು ಯಾರಿಗೆ? ನೋಡಿ ಬರೀತಾ ಇದ್ದೀನಿ. ನನಗೆ ಕರ್ಸಿವ್ ಹ್ಯಾಂಡ್ ರೈಟಿಂಗು ಬರೆಯೋಕ್ಕೆ ಬರೋಲ್ಲ, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ಡ್ರಾಯಿಂಗ್ ಶೀಟ್ ಮಧ್ಯಾಹ್ನ ಬರ್ಬೇಕಾದ್ರೆ ತೊಗೊಬಂದಿದ್ದೆ. ಈ ಥರ ಗೆರೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅಳಿಸ್ತೀನಿ ಸ್ಕೆಚ್ ಪೆನಲ್ಲಿ ಬರೆದ್ಮೇಲೆ. ಇವಾಗ ಏನು ರವೆ ಉಂಡೆ ತಿನ್ನೋಣ ಬನ್ನಿ. ಎಲ್ಲ ಕೋನಮ್ಮ ಅವರ ಮೇಲೆ ಆಗೋಯ್ತು. ಇನ್ನೇನು ರೀಸನ್ ಮಾಡೋದಿಲ್ಲ, ಅಸಹ್ಯ ಆಯ್ತದೆ. ಆ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬರ್ದೇ ಗೆರೆ ಹಾಕ್ಕೊಂಡು ಪೆನ್ಸಿಲಲ್ಲಿ ಬರೆದು ಅದಾದಮೇಲೆ ಮಾರ್ಕಲ್ಲಿ ತಿದ್ದಿ ಇಲ್ಲಿ ಕೆಳಗಡೆ ಬರ್ದಿದ್ದೀನಿ ಕೃತಜ್ಞ ಇಸ್ಕೊಡ ಅಂತ. ಕೃತು ಸ್ಕೂಲ್ ನೇಮ್ ಕೂಡ ಇದೆ, ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಆಮೇಲೆ ಸ್ಕೆಚ್ ಪೆನ್ ಇರೋದಿಲ್ಲ, ಇವಳ ಹತ್ರ ಕ್ರಯನ್ಸ್ ಇದೆ. ಕ್ರಯನ್ಸಲ್ಲಿ ಇದನ್ನು ಫಿಲ್ ಮಾಡೋಕ್ಕಾಗಲ್ಲ, ನೀಟಾಗಿ ಬರೋಲ್ಲ. ಫುಲ್ ಬ್ಲ್ಯಾಕಲ್ಲೇ ಬರೆದ್ಬಿಟ್ಟಿದ್ದೀನಿ. ಹೇಗೆ ಬಂದಿದೆ ಕೃತಜ್ಞಂದು ಕರ್ಸಿವ್ ABCD ಚಾರ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ. ಚಿನ್ನಮ್ಮ ನಿಂಗೆ ಇಷ್ಟ ಆಯ್ತಾ? ಚೆನ್ನಾಗಿ ಬರ್ತಿದ್ದೀನಾ? ಅವಳು ಎಗ್ ಬಿರಿಯಾನಿದು ರೆಸಿಪಿ ಮಾಡ್ತಾವಳೆ. ಪಾಪ ಚೆನ್ನಾಗಿ ಬರ್ತದ ಇಲ್ವೋ? ಇದನ್ನ ಫೋಲ್ಡ್ ಮಾಡಿ ನೀಟಾಗಿ ಇಟ್ಬಿಟ್ಟೋಣ ಗೈಸ್. ನನಗೂ ನಾನು ಒಂದಿನ ಇಷ್ಟು ತಲೆ ಕೆಡಿಸ್ಕೊಂಡು ಮಾಡಿರಲಿಲ್ಲ, ಕೃತಗೋಸ್ಕರ ಮಾಡಿದ್ದೀನಿ ನೋಡಿ. ನಾನು ಈಗ ಬಂದು ಕೂತಿದ್ದೀನಿ ಶೆಲ್ಫ್ ಮೇಲೆ. ಮತ್ತೆ ಬಂದವಳು. ಟೈಮ್ ಬಂದು 7:30. ಎಗ್ ಬಿರಿಯಾನಿ ವಿಷಯಕ್ಕೆ ಕೂತು ಆಫ್ ಮಾಡಿದೆ. ನಂಗೆ ಹಂಗೆ ಮಾಡೋದು. ಇಷ್ಟೊತ್ತಲ್ಲ ಅಪ್ಪಾಜಿ ಟೀ ಬೇಕಂತ ಟೀ ಇಟ್ಟಿದ್ದೀನಲ್ಲ ಅಂದ್ಬಿಟ್ಟು ಶೆಲ್ಫ್ ಮೇಲೆ ಕೂತ್ಕೊಂಡ್ರೆ ಇಲ್ಲಿ ನೋಡಿ. ಇಲ್ಲಿ ಚಿನ್ನು ಅಜ್ಜಿಗೆ ಹೇಳ್ತೀನಿ, ಕೃತು ಇವ್ಳದಿದೆ ಹಣೆ ಬರೋದು. ಲೋಟ ತಗೊಳ್ಳೋದು, ಸ್ಪೂನ್ ತಗೊಳ್ಳೋದು, ಎಲ್ಲ ತಗೊಂಡು ಆಡ್ಕೊಳ್ಳೋದು. ನಿಮ್ಮ ಮನೇಲಿ ಮಕ್ಕಳು ಹಿಂಗೆ ಗೈಸ್ ಕಮೆಂಟ್ ಮಾಡಿ. ಉಳಿಸಿ ಎಗ್ ಬಿರಿಯಾನಿ ರೆಡಿ ಆಯಿತು. ಟೈಮ್ ಬಂದು ಒಂದು 8:30 ಏನೋ ಆಗಿತ್ತು. ನನಗೆ ಕರೆಕ್ಟಾಗಿ ಟೈಮ್ ಗೊತ್ತಿಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಎಲ್ರಿಗೂ 2 ಬರೋ ಥರ ಹಾಕಿದ್ಲು. ತಿಂದ್ಬಿಟ್ಟು ಮಲ್ಕೊಂಡೆ. ಗುಡ್ ನೈಟ್. ಮಾರ್ನಿಂಗ್ ನಾನು 6:13 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೇನೆ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಭಾನುವಾರ ಸಿಕ್ಬಿಟ್ಟಿದೆ, ಅಥವಾ ಸ್ಯಾಟರ್ಡೆ ಅಥವಾ ಮಂಡೇ ಸಿಕ್ಕಿದ್ರೆ ಡ್ಯೂಟಿಗೆ ಹೋದಾಗ ನನ್ನ ಫ್ರೆಂಡ್ಸ್ಗಳಲ್ಲೇ ಸಿಕ್ಕಿರೋರು ಅಲ್ಲೇ ಒಂದು ಕಟ್ಬೋದಾಗಿತ್ತು ಫ್ರೆಂಡ್ಶಿಪ್ ಬ್ಯಾಂಡ್ನ. ಭಾನುವಾರ ಸಿಕ್ಬಿಟ್ಟಿದೆ. ಒಂದು 8 ಗಂಟೆಗಳು ಮಲ್ಕೊಬಿಡೋಣ ಅಂತ ಅಂದ್ಕೊಂಡು ಮಲ್ಕೊಂಡಿದ್ದು. ನೈಟು 5:30 ಎಚ್ಚರ ಆಗುತ್ತೆ. ಬೆಳಗ್ಗೆ ಬೇಗ ಹೇಳಬೇಕು, ಡ್ಯೂಟಿಗೆ ಹೋಗಬೇಕು ಪಟಾಪಟ್ ಅಂತ ರೆಡಿಯಾಗಿ ಅಂತಿನ 7:30 7:45 ಆದರೂ ನನ್ನ ಕೈಲಿ ಹೇಳೋಕ್ಕಾಗ್ತಾ ಇರಲ್ಲ. ಇದೇ ಹಣೆ ಬರೋ ಗುರು ನಂದು. ಬರೀ ಇದೇ ಆಗೋಯ್ತು. ನಾಳೆ ಎಚ್ಚರಾಗಿ 1/4 ಗಂಟೆ ಆಯಿತು. ಎದ್ದಿರಲಿಲ್ಲ, ಫೋನ್ ನೋಡ್ತಾ ಹಾಗೆ ಮಲಗಿದ್ದೆ. ಸೊ ಇವಾಗ ಎದ್ದು ಬಂದು ಮುಖಕ್ಕೆ ಹಾಗೆ ನೀರು ಹಾಕ್ಕೊಂಡು ಸರಿ ಎದ್ದಿದ್ದೀನಲ್ವ ಟೀ ಕುಡಿಯೋಣ ಅಂತೇಳಿ ಬಂದೆ. ನಮ್ಮಮ್ಮ ಅವರು ಆಲ್ಮೋಸ್ಟ್ 5 ಗಂಟೆಗೆ ಎದ್ದು ಟೀ ಇಟ್ಕೊಂಡು ಕುಡ್ಬಿಟ್ಟಿದ್ದಾರೆ. ನನಗೆ ಏನಾಗ್ತಾ ಇದೆ ಅಂದರೆ ಗೈಸ್, ಅದು BLO ಡ್ಯೂಟಿಗೆ ಹೋಗ್ತಾ ಇದ್ನಲ್ವ ಸ್ಕೂಲಿಗೆ, ಅಲ್ಲಿ ಅಂದರೆ ಸರ್ಗಳು ಇರೋರಲ್ಲ. ಸೊ ನೀಟ್ ಅಂದರೆ ಕೂತ್ಕೊಳ್ಳೋವು, ಬಟ್ ಕೂತಂಗೆ ಕೂತಿರೋವು. ಜಾಸ್ತಿ ಎದ್ದು ಓಡಾಡ್ತಾ ಇರಲಿಲ್ಲ. ಅದು ನನಗೇನು ಬ್ಯಾಕ್ ಪೇನ್ ಇತ್ತು, ಅದು ಫುಲ್ ಜಾಸ್ತಿ ಆಗೋಗ್ಬಿಟ್ಟೈತೆ. ನನಗೆ ಒಂದು ಹೊತ್ತಿನಲ್ಲಿ ಎಚ್ಚರ ಆಗ್ಬಿಟ್ರೆ ಪೇಯ್ನ್ಗೆ ನಿದ್ದೆ ಬರ್ತಾ ಇಲ್ಲ. ಸೊ ಹೆವಿ ಪೇನು ನನಗೆ ಹೇಳ್ಕೊಳಕ್ಕಾಗ್ತದೆ. ನನಗೆ ಅಷ್ಟು ಪೇಯ್ನ್ ಇದ್ರೂ ಕೂಡ ನಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಅಂತ ನಂಗೆ ಲಿಟರ್ಲಿ ಅನಿಸಿರಲಿಲ್ಲ. ಯಾಕಂದರೆ ನನಗೆ ಭಯ, ನಂಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ಏನು ಹೇಳ್ತಾರೆ, ಅಥವಾ ಮೂಳೆ ಸೌದೋಗ್ಬಿಟ್ಟಿದೆ ಅಂತಾರ, ಅಥವಾ ಮೂಳೆ ಇನ್ನೇನೋ ಆಗಿದೆ, ಅಥವಾ ಆಪ್ರೇಷನ್ ನಡೆಸ್ಬೇಕು ಅಂತಾರ, ಹಂಗಂತಾರ ಹಿಂಗಂತಾರ ಅಂತೇಳಿ ನನಗೆ ಭಯ. ಆ ಭಯಕ್ಕೇನೆ ನಾನು ಇಷ್ಟು ವರ್ಷಗಳಿಂದ ನಾನು ತೋರಿಸ್ಕೊಂಡಿಲ್ಲ. ಬಟ್ ತೋರಿಸ್ಕೊಳ್ಳೇಬೇಕು ಅಂತಲೂ ನನಗೆ ಅನ್ನಿಸ್ಕೊಂಡಿಲ್ಲ. ಬಟ್ ಇವತ್ತು ಅನ್ನಿಸ್ತಾ ಇದೆ ಸೀರಿಯಸ್ ಆಗಿ, ಅದು ಏನಾದರೂ ಆಗೋಗ್ಲಿ. ಬಟ್ ಅನುಭವಿಸೋದ್ಕಿಂತ ನನಗೇನಾಗಿದೆ, ನನ್ನ ಬ್ಯಾಕ್ ಪೇನ್ ಬರ್ತಾ ಇದೆಯಲ್ವ, ಅದಕ್ಕೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ, ನಂಗೆ ದೊಡ್ಡ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ. ಅಷ್ಟೊಂದೆಲ್ಲ ಲಕ್ಷ ದುಡ್ಡು ಖರ್ಚು ಮಾಡಿ. ಬಟ್
ಅದಕ್ಕೆ ಏನಾದರೂ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನ್ ಅಥವಾ ಫುಡ್ಡಲ್ಲಿ ಏನಾದರೂ ಆ ಥರ ಹೇಳ್ತಾರಲ್ವ ಡಾಕ್ಟರು, ಅದನ್ನಾದರೂ ಅಟ್ಲೀಸ್ಟ್ ಮಾಡ್ಕೋಬೋದು. ಅದಕ್ಕೆ ಅಟ್ಲೀಸ್ಟ್ ತೋರಿಸೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಅಷ್ಟು ಪೇನ್ ಬರ್ತಾಯಿದೆ, ನಂಗೆ ಆಗ್ತಾನೇ ಇಲ್ಲ. ನೋಡಿ ನಮ್ಮನೆ ಸಾಹುಕಾರರು ಬಂದರು. ಇವ್ರ ಕೆಲಸ ಏನು ಗೊತ್ತಾ, ತಿನ್ನೋದು. ಹೆದರ್ಕೋತಾಳೆ ಪಿಂಕಿಯಕ್ಕೆ ಗೊತ್ತಾ, ಒಂದೊಂದ್ಸಲ ಓಡಿಸ್ಬಿಡ್ತೀನಿ ನಾನು ರೂಮಿಂದ. ಅವಳು ರೂಮಲ್ಲಿ ಮಲ್ಕೊತಾಳಲ್ವಾ, ಅದು ಜುಂಗೆಲ್ಲ ಇಲ್ಲಿ ಅಂಟ್ಕೊಂಬಿಡುತ್ತೆ. ಅದಕ್ಕೆ ನೋಡಿ ಮೇಕ್ ಹತ್ತದವಳು ನಾನು ನೋಡ್ಬಿಟ್ಟು ಹೆದರ್ಕೊಂಡು ಹೊಡೈತವಳೆ. ಪಿಂಕಿಗೂ ಫ್ಯಾನ್ಸ್ ಇದ್ದಾರೆ ಗೈಸ್. ನನ್ನ ತಂಗಿ ಲಗೇಜಸ್ ನೋಡಿ, ಇದನ್ನೆಲ್ಲ ಅವಳು ಹೇಗೆ ಹುಬ್ಬಳ್ಳಿಗೆ ಮತ್ತು ಹರಿನಾಳಿಗೆ ಶಿಫ್ಟ್ ಮಾಡ್ಕೊತಾಳೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪಾಜಿ ಕರ್ಕೊಂಡೋಗಿ ಬಿಡಬೇಕಿತ್ತು ಚಾಂದನ್ನು. ಕೂತು ಎದ್ಬಿಟ್ಲು ಗೈಸ್. ಏನು ಹಾಲು ಕಾಯಿಸ್ತೀನಿ ಪಾಚು, ಇನ್ನೂ ಬೆಳಕಾಗಿಲ್ಲ ಕತೆ. ನಮ್ಮ ಅಪ್ಪಾಜಿ ಕೆಲಸ ಆಯ್ತಂತೆ. ನಮ್ಮ ಅಪ್ಪಾಜಿ ಆಗಲ್ಲ ಅಂತು, ಯಾವಾಗಲೂ ಅವರೇ ಹೋಗ್ತಿದ್ರು. ಬಟ್ ಈ ಸಲ ಏನೋ ಕೆಲಸ ಜಾಸ್ತಿ ಇದೆಯಂತೆ, ರಜಾ ಮಾಡೋಂಗಿಲ್ವಂತೆ. ಅದಕ್ಕೆ ನಮ್ಮಮ್ಮ ನನ್ನೇ ಕರ್ಕೊಂಡೋಗ್ಬಿಟ್ಬಿಟ್ಪ ಅಂತೈತೆ ಗಾಡೀಲಿ. ಸೊ ತಿಂಡಿ ತಿನ್ಕೊಂಡು ಹೊರಡಬೇಕು ನಾವು. ಈಗ 6 ಕಾಲು ನೋಡಿ, ಟೀ ಚೆಲ್ಲಿದೆ. ಈಗ ಟೀ ಕುಡಿದ್ಬಿಟ್ಟು ಋತುಗೆ ಹಾಲು ಕಾಯಿಸ್ಬಿಡೋಣ. ನಮ್ಮ ಅಮ್ಮ ಅಲ್ಲೇ ಪಾತ್ರೆ ತೊಳಿತಾ ಇದೆ. ಬಾಗಿಲಿಗೆ ನೀರು ಹಾಕಿ ಪಾತ್ರೆ ಟೀ ಇಟ್ಕೊಂಡು ಕೊಡ್ತು. ಹಸು ಆಚೆ ಕಡೆ ಇಲ್ಲ, ಆಚೆ ಕಡೆನೇ ಇತ್ತು ಹಸುಗೆಲ್ಲ ಕಲ್ಲು ಗೊಜ್ಜು ಕುಡಿಸಿ ತೊಪ್ಪೆ ಗಿಪ್ಪೆ ಬಾಚಿ ಹಾಕ್ಬಿಟ್ಟು ಈಗ ಆಲ್ರೆಡಿ ಪಾತ್ರೆ ತೊಳಿತಾವ್ರೆ. ನಾವು ಹೇಳೋ ಅಷ್ಟರಲ್ಲಿ ಅರ್ಧ ಕೆಲಸ ಮುಗ್ದೇ ಹೋಗ್ಬಿಟ್ಟಿರುತ್ತೆ ನಮ್ಮ ಮನೇಲಂತೂ. ಅದೇ ನಾನು ಒಬ್ಬಳೇ ಇದಿಷ್ಟೆಲ್ಲ ಮಾಡಬೇಕು ಅಂದರೆ ನಾನು ಕೆಲಸಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ನೋಡಿ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಏನು ಕೃತು ಬಂದೇ ಇರೋ ಕೃತು. ನಮ್ಮ ಅಪ್ಪಾಜಿ ಖರ್ಚಿಗೂ ದುಡ್ಡಿಲ್ಲ ಅಂತ ಹೇಳಿ ಕೆಲ್ಸಕ್ಕೆ ಹೋಗಿದ್ರಲ್ಲ, ಅವ್ರ ಹತ್ರ ಫೋನ್ಪೇಲಿ 1,000 ದುಡ್ಡು ಹಾಕ್ಸಿದೆ ಗೈಸ್. ಅದನ್ನು ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಮಳೆ ಆದರೆ ಚಿನ್ನ ನನಗೆ ಹಿಡ್ಕೊಳಕ್ಕಾಗೋದಿಲ್ಲ, ನೀನು ಛತ್ರೆ ಸುಂಬಾ ಫ್ರೆಂಡ್ಸ್. ಟೈಮ್ ಎಷ್ಟಪ್ಪ 7:30. ಅಪ್ಪಾಜಿ ಅದು ಯಾರ್ದೋ ಕೆಲಸ ದುಡ್ಡು 1,000 ರೂಪಾಯಿ ಫೋನ್ಪೇ ಮಾಡಿಸ್ಬಿಟ್ಟು ತಕಬಾ ಅಂತ ಕಳಿಸ್ತಾ ಇದೆ. ಅಂಗಡಿಗೆ ಫೋನ್ಪೇ ಮಾಡೋದು 1,000ಕ್ಕೆ 10 ರೂಪಾಯಿ ತಗೋತಾರೆ. ಇಲ್ಲಿ ನಮ್ಮ ಅಪ್ಪಾಜಿ ಎಲ್ಲ ಹಾಗೆ ಪೆಟ್ರೋಲ್ ತಗೊಬನ್ನಿ ಅಂದ್ಬಿಟ್ಟು ಬಾಟ್ಲು ಕೊಟ್ಟೆ. ನಿಮ್ಮ ಮಗ ಯಾಕೆ ಅಳ್ತಾನಲ್ಲ, ಬನ್ನಿ ಈಗ 1,000 ಫೋನ್ಪೇ ಮಾಡಿ ಹಂಗೆ ಪೆಟ್ರೋಲು ಬೀದಿ ಬೇಕಂತೆ ತೊಗೊಂಡು ಮನೆಗೆ ಹೋಗೋಣ. ಇವತ್ತು ಅವಳಿಗೆ 100 ರೂಪಾಯಿ ಮಾಡ್ಲಿಕ್ಕೆ ಹೋಗಕ್ಕೆ ಕೊಡಿ. 100 ರೂಪಾಯಿ ಚೇಂಜೇ ಕೊಡಿ, ತಗೊಳ್ಳಿ. ಚಿಂಟು ಎಲ್ಲವಳು ಹೇಳು, ಚಡ್ಡಿ ಹಾಕಬರೋಗೊಂದು ಕಳ್ಸು ಚಿನ್ನೋಳನ್ನ. ಯಾಕೆ ನೀರೊಲೆಗೆ ಹಾಕೋಗು ಕವರ, ಹೋಗು ಕಾಸದ ಮಕ್ಳಿಗೆ ಬೇಡ, ನೀರೊಲೆಗೆ ಹಾಕು. ನೀರೊಲೆ ಕಸಕ್ಕೈತದ, ನಾಯಿ ಬರ್ತದೆ ಚಿನ್ನು. ಫ್ರೆಂಡ್ಸ್ ದುಡ್ಡು ತಂದು ಕೊಟ್ಟೆ. ನಮ್ಮ ಅಪ್ಪಾಜಿ ಅರ್ಥ ಮಾಡಿಕೋತು. ಅದರ ಪೆಟ್ರೋಲು ಮತ್ತು ಟೀನೇ ಬಿಟ್ಕೊಂಡು ಕುಡ್ಕೊಂಡವ್ರಲ್ಲ, ಟೀ ಯಾರು ಕುಡ್ಕೊಂಡವರು. ಬೀಡಿ ತಂದುಕೊಟ್ಟೆ. ಕೃತು ಒಂದು ಲೇಸ್ ತೆಗೆಸ್ಕೊಂಡು ಇನ್ನು 890 ರೂಪಾಯಿ ಕೊಟ್ಟರು. ಅದರಲ್ಲಿ ನಮ್ಮ ಅಪ್ಪಾಜಿಗೆ 300, ನಮ್ಮ ಅಮ್ಮಂಗೆ 600. ಚಾಂದಿಗೆ ಮಡ್ಲಕ್ಕಿ ಎಲ್ಲ ಊದಿ ಕಳಿಸ್ಬೇಕು ಅಲ್ಲ. ಒಬ್ಬರೇ ಇದ್ರೆ ಮಡ್ಲಕ್ಕಿ ಹುಯ್ತಾರ, ಜೊತೆಲಿದ್ರೆ ಅಲ್ವಾ ಅಮ್ಮ, ಇಬ್ಬರಿದ್ರೆ ತಾನೇ ಮಡ್ಲಕ್ಕಿ ಹುಯ್ಯೋದು. ಇಬ್ಬರು ಜೊತೆಲಿದ್ರೆ ತಾನೇ ಮಡ್ಲಕ್ಕಿ ಹುಯ್ಯೋದು. ಇವಳು ಒಬ್ಳಿಗೆ ಹುಯ್ತಾರ? ಹಾಂ ಒಬ್ಳಿಗೆ ಹುಯ್ತಾರ? ಕೇಳ್ಕೊಂಬ ನೀಟಾಗಿ, ಯಾರನ್ನಾರ ಗೊತ್ತಿರೋರ್ನ. ಅಮ್ಮ ಟೀ ನೀನು ಬಿಸಿ ಮಾಡ್ಕೊಂಡು ಕುಡ್ಕೊಂಡ? ನನ್ನ ಪಾಪ ಏನಾರು ಕುಡ್ಕೊಬಿಟ್ಲ ಅಂತ ಡೌಟು ನನಗೆ. ನೋಡಿ ರವೆ ಉಂಡೆ ಹೊಸಿ ತಿಂದ್ಬಿಟ್ಟು ಹೊಸಿ ಅಲ್ಲೇ ಇಟ್ಟವಳೆ. ನೆನೆ ಇಡ್ಲಿ ಗಾಡ್ಸಿದ್ನಲ್ವಾ, ಇಡ್ಲಿ ಇಟ್ಟಳ್ಳೋದು ಏನೋ ಗೊತ್ತಿಲ್ಲ. ಇಡ್ಲಿಗೆ ಚಟ್ನಿ ಏನಾದರೂ ಮಾಡುವ, ಕಾಫಿ ಮಾಡ್ಕೊಳ್ಳೋಣ ಗೈಸ್. ಟೀ ಏನು ಬೇಡ, ಅವಳು ಟೀ ಕೊಡಬೇಕಿತ್ತು ಬಟ್ ಕಾಫಿನೇ ಇಡೋಣ, ನನಗೊಂಚೂರು ಆಗುತ್ತೆ. ಹಿಂಗೆ ರೆಡಿ ಆದೆ. ಯಾಕೆ ಅಂದರೆ ತಲೆಯಿಂದ ಹಿಂದಕ್ಕೆ ಬಾಚ್ಕೋಬೇಕು. ನಾನು ನನ್ನ ತಂಗಿನೂ ಒಂದು ಚಾಲೆಂಜ್ ವ್ಲಾಗ್ ಅಥವಾ ಏನಾದರೂ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋ ಥರ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ವಿ. ಆ್ಯಂಡ್ ನಾನು
ಏನು ಮಿಶೋ ಅದು ಎಲ್ಲ ಮಾಡ್ತಿದ್ದಾರಲ್ಲ, ಅದು ಕೂಡ ಏನೋ ಮನಿನ ಅರ್ನ್ ಮಾಡ್ಬೋದಂತೆ. ನನಗೆ ಗೊತ್ತಿರೋ ನಾನು ಒಂದಿಬ್ಬರು ಫ್ರೆಂಡ್ಗಳು ಮಾಡ್ತಾ ಇದ್ದಾರೆ. ಅದನ್ನು ಮಾಡೋಣ ಅಂತ ರಾತ್ರಿ ತುಂಬ ತಲೆ ಕೆಡಿಸ್ಕೊಂಡೆ. ನೋಡಿ ನೈ ಪಾಲಿಶ್ ಹಾಕೋಬಿಟ್ಟಿದ್ದೀನಿ ಗೈಸ್, ಆರೆಂಜ್ ಕಲರ್. ನಾನು ಹಾಕೊಳ್ಳಲ್ಲ ನೈ ಪಾಲಿಶ್, ನೀನು ಮದುವೆಲಿ ಹಾಕಿದ್ದೆ. ನಾನು ಆಲ್ಮೋಸ್ಟ್ 2 ವರ್ಷದಲ್ಲಿ 2ರಿಂದ 3 ಸಲ ಹಾಕಿರ್ಬೋದು ನೈ ಪಾಲಿಶು. ಅಷ್ಟು ಇದಾಗ್ಬಿಟ್ಟಿದ್ದೀನಿ, ಏನಾಗ್ಬಿಟ್ಟಿದ್ದೀನಿ. ಆ್ಯಂಡ್ ಯಾರೊಬ್ರು ಕಮೆಂಟ್ ಹಾಕಿದ್ರು, ಚಾಂದು ಹತ್ರ ಸಂತು ಬಗ್ಗೆ ಮಾತಾಡಿಸಿ ಅಂತ. ಏನು ಮಾತಾಡ್ಸೋದು ಅವಳನ್ನೇ ಕೇಳೋಣ ಬನ್ನಿ. ಹಿಂಗಿದ್ರು ಅಕ್ಕ ಇಲ್ಲೇ ಬಂದವಳು. ಆಫ್ ಮಾಡಿ ಕೋನ ಹಿಡ್ಕೊಂಡು ಬಂದ್ಲು. ಕೋನ ಅಂದರೆ ನಾನು ಹುಡಿಕೊಂಡು ತೊಗೊಂಡಿದ್ದೀನಿ. ಏನಂತ ಹಾಕಿದ್ದಾರೆ ಗೊತ್ತಾ, ಸಂತು ಬಗ್ಗೆ ಚಾಂದು ಅವ್ರ ಹತ್ರ ಏನಾದರೂ ಮಾತಾಡಿಸಿ ಅವ್ರ ಬಗ್ಗೆ ಅಂತ ಹೇಳಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಸೊ ನೀನು ನೋಡಿದ ಭಾವ ಹೇಗಿದ್ದರು ನಾವು ಹೇಳ್ತೇವೆ, ಹೇಳೇ. ಏನಿಬ್ರು ಒಂದೇ ಸೈಜ್ ಇದ್ದೀವಿ, ಹೇಳು ಬೇಗ. ವ್ಲಾಗ್ ಎಂಡ್ ಮಾಡಬೇಕು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡು ಬೇಗ. ಏನು ಹೇಳೋದು ಅಂತ ಅಂದರೆ ನಿನಗೆ ನೀನು ನೋಡಿದಾಗ ನಿನಗೆ ನನಗೆ ಗೊತ್ತಾಯ್ತಿಲ್ಲ ಏನು ಹೇಳಬೇಕು ಅಂದರೆ, ನೀನು ನೋಡ್ದಂಗೆ ಹೆಂಗಿದ್ರು ಅಥವಾ ನಿನ್ನ ಜೊತೆ ಅಂತ. ನಿನಗೆ ಗೊತ್ತಿಲ್ಲದೆ ಇರೋ ವಿಚಾರಗಳ ಬಗ್ಗೆ ಬೇಡ, ನಿನಗೆ ಗೊತ್ತಿರೋದು ಹೆಂಗೆ ಅಂತ ಅದನ್ನ ಹೇಳ. ತುಂಬ ಒಳ್ಳೆಯವರು ಫ್ರೆಂಡ್ಸ್ ಅವರು. ಎಲ್ಲರೂ ಹೋಯ್ತು ಅಂದರೆ ಸಾಕು ತುಂಬ ಫೋನ್ ಮಾಡ್ತಿದ್ರು, ಎಲ್ಲಿದೆಯಾ ಏನು ಹಿಂಗೆ ಅಂತ. ಜಾಸ್ತಿ ನನ್ನ ಚಂದು ನನ್ನ ಬರ್ತಡೇ ಬಂತು ಅಂದರೆ ದಿನಕ್ಕೊಂದು 50 ಸಲ ಫೋನ್ ಮಾಡಿ ಚಂದು ಬ್ಯುಸಿ ಇದ್ದೀನಿ ಹ್ಯಾಪಿ ಬರ್ತ್ಡೇ ಅಂತ ಕಟ್ ಮಾಡೋರು. ನಾನೇನಾದ್ರು ಬಂತು ಅಂದರೆ ಸಾಕು ಮನೇಲಿ ನಾನ್ ವೆಜ್ಜು ಚೆನ್ನಾಗಿ ನೋಡ್ಕೊಳ್ಳೋರು. ಚೆನ್ನಾಗಿತ್ತು, ಫ್ರೆಂಡಾಗಿ ಕ್ಲೋಸ್ ಆಗಿದ್ದರು. ನನ್ನ ತಂಗಿ ಥರ ನೀನು, ಅವ್ರಿಗೆ ಹೇಳ್ಬಾರ್ದು, ಅವ್ರಿಗೆ ನನಗೆ ತಂಗಿ ಇದ್ದಾರೆ, ಅವರಲ್ಲಿ ಕೂಡ ನೀನು ನನಗೊಬ್ಳು ಅಂತೆಲ್ಲ ಹೇಳೋರು. ತುಂಬ ಚೆನ್ನಾಗಿದ್ವಿ. ನಾನು ಸಂಡೇ ಸಿಕ್ಕರೆ ಸಾಕು ಹೋಗ್ತಾಯಿದ್ದೆ, ಹೆಬ್ಬಾಳಕ್ಕೆ ಹೋಗ್ತಾಯಿದ್ದೆ, ಅವ್ರು ಅಲ್ಲಿಂದ ಬಂದು ಕರ್ಕೊಂಡು ಹೋಗ್ತಾಯಿದ್ರು ಮನೆಗೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಏನು ದೇವರು ಕೊಟ್ಟಿದ್ದೆ ಅಷ್ಟು ಆಯಸ್ಸೇನೋ. ನಮ್ಮ ಅಕ್ಕನ ನನ್ನ ಅತ್ತ ಮಾಡಿ ಹೋದ್ರು. ಆ್ಯಂಡ್ ನಾನು ಫಸ್ಟ್ ಗೊತ್ತಾಗಿದ್ದೆ ಅಂದರೆ ಇವಳು ಊರಲ್ಲಿದ್ಲು, ನನಗೆ ಗೊತ್ತಾಯ್ತು ಇವಳು ಹೋಗು ಅಂದ್ಲು. ಸೊ ನಾನು ಹೋಗಿದ್ದೆ, ಅಲ್ಲಿ ಹಣ್ಣೆಲ್ಲನೂ ತೊಗೊಂಡು ಅವ್ರಿಗೆ ಏನು ಬಿಳಿ ರಕ್ತ ಕಣ ಕಡಿಮೆ ಇದೆ ಅಂತ ಹೇಳಿದ್ರು. ಸೊ ಅದು ಬಿಳಿ ರಕ್ತ ಕಣಕ್ಕೆ ಬೇಕು ಅಂದಿದ್ದಕ್ಕೆ ಕಿವಿ ಹಣ್ಣು ಅದೇನೇನೋ ಡ್ರ್ಯಾಗನ್ ಫ್ರೂಟ್ಸು, ಪಪ್ಪಾಯ ಏನೇನೋ ತೊಗೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಫೋನ್ ಮಾಡಿಬಿಟ್ಟು, ಬೇಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ನೀನು ವಾಪಸ್ ಹೋಗು, ನೀನು ಒಬ್ಬಳೇ ಎಲ್ಲಿರ್ತೀಯ ಹುಡುಗಿ ಅಂತ ಅಂದ್ಬಿಟ್ಟು ಹೇಳಿದ್ಲು ನಮ್ಮ ಅಕ್ಕ. ನೆಕ್ಸ್ಟ್ ಡೇ ಬರೀವಿ ಅಂತ ಜಾಲಹಳ್ಳಿ ಕ್ರಾಸಿಂದ ಯಲಹಂಕ ಬಸ್ ಹತ್ತಿದಳು. ಪುನಃ ರಿಟರ್ನ್ ಬಂದು ಅದೇ ಒಂದು 10 ದಿನಕ್ಕೆ ಅವ್ರಿಗೆ ಈ ಥರ ಆಯಿತು. 10 ದಿನನೂ ಇಲ್ಲ, ಶುಕ್ರವಾರ ನೈಟ್ ಅಡ್ಮಿಟ್ ಮಾಡಿದ್ದು ಪ್ರವೀಣೆ ಎಲ್ಲ ಹೋದಾಗ. ಗುರುವಾರ ಡೆತ್ ಆಗಿತ್ತು. ಒಂದೊಂದು ವೀಕ್ಗೆ ನಾವು ಅಳ್ತಾ ಇದ್ರೆ ಬೆಡ್ ಮೇಲೆ ಕೂತ್ಕೊಂಡು, ಚಾಂದು ಯಾಕೆ ಅಳ್ತೀಯ, ಸುಮ್ಮನಿರು ಚಾಂದು, ಯಾಕೆ ಅಳ್ತೀಯ, ಸುಮ್ಮನಿರು ಚಾಂದು. ಶನಿವಾರ, ಹೌದು, ಶನಿವಾರನೂ ಚೆನ್ನಾಗೇ ಇದ್ದಾರೆ. ಭಾನುವಾರ ಸೀರಿಯಸ್ ಅಂತ ಹೇಳಿದ್ದು. ಎಷ್ಟು ಸಣ್ಣ ಆಗಿದ್ದು. ನಮ್ಮ ಸ್ವಾಗತ ಇದ್ದಾರಲ್ವ, ಅದಕ್ಕಿಂತ ಸ್ವಲ್ಪ ಸಣ್ಣ ಇದ್ರು ನಮ್ಮ ಭಾವ. ಅಂದರೆ ನಮ್ಮ ಸ್ವಾಗತಕ್ಕಿಂತನೂ ಸ್ವಲ್ಪ ಕಡಿಮೆನೇ ಇದ್ರು, ಆದರೆ ಆ ಪರ್ಸ್ನಾಲಿಟಿ ವೈಸ್ ಹಂಗೆ ಹೈಟ್ ಬರ್ತಿದ್ರು. ಎಷ್ಟು ಸಣ್ಣ ಆಗ್ಬಿಟ್ಟಿದ್ರು ಅಂದರೆ 45ರಿಂದ 50 kg ಬರ್ತಿದ್ರೇನೋ. ಫುಲ್ಲು ಮೂಳೆ ಎಲ್ಲ ಬಿಟ್ಕೊಂಡು ಮುಖ ದಿನ ಅವನು ಫುಲ್ಲು ಒಂಥರ ಚಕ್ಕೆ ಥರ ಕೂಡ ಫುಲ್ ಉದ್ರೋಗ್ಬಿಟ್ಟಿತ್ತು, ಇಲ್ಲೆಲ್ಲ ಉದ್ರೋಗ್ಬಿಟ್ಟಿತ್ತು. ಯಪ್ಪ, ಎಲ್ಲೋ ಕಲರ್ ಅಂತೀನಿ, ಸ್ವಲ್ಪ ಎಲ್ಲೋ ಕಲರ್ ಬಾಡಿ ಎಲ್ಲ ಫುಲ್ಲು. ಯಾವಳೋ ಹೇಳ್ತಾ ಇರ್ಲಿ ಗೈಸ್, ಈಗ ಒಂದು 4-5 ತಿಂಗಳ ಹಿಂದೆ ಜಗಳ ಆದಾಗ ಏನು ಅದಕ್ಕೆ ನಿನ್ನ ಕೈನೇ ಹಿಡ್ಕೊಂಡಿರ್ಲಿಲ್ಲ, ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಿನ್ನ ಕೈನೂ ಹಿಡ್ಕೊಂಡಿರ್ಲಿಲ್ಲ ಅಂತ ಏನೋ ಒಂಥರ ಅಂದಿದ್ಲು ಬಿಡು. ಅದು ಯಾವುದೋ ಒಂದು ಮಾತಿಗೆ ಆ ಮಾತು ಬಂದಿತ್ತು ಬಿಡಿ, ಇನ್ನೇನಿಲ್ಲ ಗೈಸ್. ಅದೇ ಇವಳು ಅಂದಿರೋರೆ ಅವ್ರನ್ನ ತಗೊಂಡಿರೋರು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕಷ್ಟ ಅವ್ರವ್ರ ಕಷ್ಟ ಅವ್ರವ್ರು ಅನುಭವಿಸ್ದಾಗಲೇ ಗೊತ್ತಾಗೋದು. ಇರಲಿ ಬಿಡಿ ಗೈಸ್. ಆಮೇಲೆ ಇನ್ನೇನಿಲ್ಲ, ಅವಳಿಗೆ ಮಾತಾಡೋಕೆ ಗೊತ್ತಾಗಲ್ಲ. ಸೊ ಮಾತಾಡಿಸಿ ಕೇಳಿ ಅಂದಿದ್ರೆ ಕೇಳಿದ್ದೀನಿ. ಸೊ ಇಷ್ಟೇ ವ್ಲಾಗು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.